ಸೂಪರ್ ಮಾರ್ಕೆಟ್ ಅಂತ ಹೇಳಿದ್ರೆ ಎಲ್ಲನೂ ಒಳಗೆ ಇರತ್ತಮ್ಮ. ಫ್ರೂಟ್ಸ್ ಆಗ್ಲಿ, ತರಕಾರಿ ಆಗ್ಲಿ, ಮನೆ ಬೇಕಾಗಿರೋ ದಿನಸಿ ಐಟಮ್ ಆಗ್ಲಿ ಎಲ್ಲನೂ ಒಂದೇ ಕಡೆ ಸಿಗತ್ತಮ್ಮ. ಅದಕ್ಕೆ ಸೂಪರ್ ಮಾರ್ಕೆಟ್ ಅಂತ ಹೇಳ್ತಾರೆ. ನಿಂಗೆ ಇದನ್ನು ಗೊತ್ತಿಲ್ಲ ಅಂದ್ರೆ ಹೆಂಗಮ್ಮ ನೀನು? ನಾಳೆ ನಿನ್ನ ಕರ್ಕೊಂಡೋಗಿ ನಾವಿರೋಂಥ ಸೂಪರ್ ಮಾರ್ಕೆಟ್ ಅಲ್ಲಿ ಗಲ್ಲದಲ್ಲಿ ನಿನ್ನೆ ಕೂರ್ಸೋಣ ಅನ್ಕೊಂಡಿದೀವಿ. ನೀನ್ ಈ ತರ ಹೇಳಿದ್ರೆ ಹೆಂಗ್ ಹೇಳಿ ನೋಡೋಣ? ಇದನ್ನೆಲ್ಲ ತಿಳ್ಕೊಬೇಕಮ್ಮ. ಹೌದೇನು ಪ್ರೀತಿ, ಹಿಂಗಲ್ಲ ಇದೆಯಾ? ಅದನ್ನೆಲ್ಲ ಯಾರು ನೋಡಿದವ್ರು ಹೇಳಿ ನೋಡೋಣ. ನನ್ನ ವಯಸ್ಸಿಗೆ ಇನ್ವರೆಗೂ ಆ ತರ ಎಲ್ಲ ನಾನು ಹೋಗ್ಲೇ ಇಲ್ಲ, ಅದಕ್ಕೆ ನನ್ಗೆ ಗೊತ್ತಿಲ್ಲ. ಇರ್ಲಿ ಬಿಡು, ಇನ್ನು ನಾವೇ ಇಡ್ತೀವಲ್ಲ ಅದ್ರೊಳಗೆಲ್ಲ ನೋಡಿದ್ವಿ ಎಲ್ಲನೂ ಗೊತ್ತಾಗತ್ತೆ. ಆಯ್ತಾ? ಹೂನಮ್ಮ, ಸರಿ, ನೀನ್ ಹೇಳ್ದಾಗೆ ಮಾಡ್ಬಿಡಣ. ಸರಿ, ನನ್ನ ಯಜಮಾನ್ರ ಹತ್ರ ನೀನೇ ಹೇಳ್ಬಿಡು. ಸರಿ, ಅದನ್ನೇ ಇಡೋಣ ಅಂತ ಅಂದ್ಬಿಟ್ಟು. ಐಡಿಯಾ ಅಂತೂ ಒಳ್ಳೆ ಐಡಿಯಾ ನೋಡು. ಹೌದು ಅಡಿ ಅಂದ್ರೆ ನೀವ್ ಹೇಳ್ದಂಗೆ ಅದೇನೋ ಮಾರ್ಕೆಟ್ ಅಂತ ಹೇಳಿದ್ರಲ್ಲ, ಅದನ್ನೇ ಇಟ್ಬಿಡೋಣ ಬಿಡಿ. ಮತ್ತೆ ಅದಕ್ಕೆಲ್ಲ ಖರ್ಚು ಎಷ್ಟಾಗತ್ತೆ? ಮೊದ್ಲು ಲಾಭನ ಹೇಳಿ. ಲಾಭನ ತಿಳ್ಕೊಂಡ್ರೆ ತಾನೇ ನಾವ್ ಅದನ್ನೆಲ್ಲ ಮಾಡಕ್ಕಾಗೋದು. ಅತ್ತೆ, ಅದ್ ಬಂದು ತಿಂಗಳಿಗೆ ಬಾಡಿಗೆ ಬಂದು 1 ಲಕ್ಷ ತನಕ ಇದೆ. ರೀ, ಏನ್ರಿ ಹೇಳ್ತಾ ಇದ್ದೀರಾ? ತಿಂಗಳಿಗೆ ಬಾಡಿಗೆ 1 ಲಕ್ಷನಾ? ಟೆನ್ಷನ್ ಮಾಡ್ಕೊಂಬೇಡ ಪ್ರೀತಿ, ನಾನೆಲ್ಲ ಆಲೋಚನೆ ಮಾಡಿದೀನಿ. ಬಾಡಿಗೆ 1 ಲಕ್ಷ ಕಟ್ಟಿದ್ರೇನು ನಮಗೆ ತಿಂಗಳಿಗೆ 2 ಲಕ್ಷದ ಮೇಲೆ ಲಾಭ ಸಿಗತ್ತೆ. ನೋಡ್ ಪ್ರೀತಿ, ನೋಡ್ದಾ, ತಿಂಗಳಿಗೆ 2.5 ಲಕ್ಷ ಲಾಭ ಬರುತ್ತಂತೆ. ಮತ್ತಿನ್ನೇನು, ನಾಳೆನೆ ಬೇಕಾದ್ರೆ ಅದೇನೋ ಮಾರ್ಕೆಟ್ ಹೇಳ್ದಲ್ಲ ಅದನ್ನ ಹಾಕ್ಬಿಟ್ರೆ ಆಯ್ತು ಬಿಡು. ಹೂನಮ್ಮ, 1 ಲಕ್ಷ ಬಾಡಿಗೆಗೆ ಹೋಗ್ಬಿಟ್ರೇನು 2.5 ಲಕ್ಷ ಸಿಗತ್ತಂತೆ ತಿಂಗಳಿಗೆ. ಇನ್ನೇನಮ್ಮ ಕಡಿಮೆ, ಬೇಕಾಗಿದ್ದೆಲ್ಲ ಮಾಡಿಸ್ಕೋಬೋದಮ್ಮ. ಅವ್ರು ಹೇಳ್ದಂಗೆ ಸೂಪರ್ ಮಾರ್ಕೆಟ್ ಇಟ್ಬಿಡೋಣ ಬಿಡು. ಇಷ್ಟು ಲಾಭ ಸಿಗತ್ತೆ ಅಂತ ಅನ್ಕೊಂಡಿದ್ದಿದ್ರೆ ನಾನು ಯಾವಾಗ್ಲೂ ಈ ಬಿಸ್ನೆಸ್ ನ ಶುರು ಮಾಡ್ತಾ ಇದ್ದೆ. ಏನೋ ನಮ್ ಟೈಮ್ಗೆ ಈಗ್ಲೇ ಶುರು ಮಾಡ್ಬೇಕಂತ ಇದೆ. ಮತ್ತೆ ಅದೇನೋ ಕಾಲ ಕೂಡ್ ಬಂದಿದೆ. ಈಗ್ಲೇ ನಿನ್ ಗಂಡ ಬಿಸ್ನೆಸ್ ಮಾಡ್ಬೇಕು ಅಂತ, ಅದಕ್ಕೆ ಹಿಂಗೆಲ್ಲ ನಡೀತಾ ಇರೋದು. ಸರಿ ಸರಿ, ಆಗಂತ ಕೆಲ್ಸ ನೋಡೋಣ ಬಾ. ಅಳಿ ಅಂದ್ರೆ ನೀವೇನು ಚಿಂತೆ ಮಾಡ್ಕೋಬೇಡಿ. ಅದೇನೋ ಮಾರ್ಕೆಟಿಗೆ ಏನೇನ್ ಬೇಕೋ ಅದನ್ನೆಲ್ಲ ಏರ್ಪಾಡ್ ಮಾಡಿ. ದುಡ್ಡು ತಾನೆ, ನಾನ್ ನಿಮ್ಗೆ ಹೆಂಗಾದ್ರೂ ಮಾಡಿ ಕೊಡ್ತೀನಿ. ಆಯ್ತತೆ, ಈ 30 ಲಕ್ಷ ಬಿಟ್ಟು ಇನ್ನೊಂದು 20 ಲಕ್ಷದ ಮೇಲೆ ಬೇಕತೆ. ಏನು ಈ 20 ಲಕ್ಷನಾ? ಅಮ್ಮ ಅಮ್ಮ, ಯಾಕಮ್ಮ ಹಂಗಿದ್ಯಾ? ಇನ್ನು 20 ಲಕ್ಷನ ಏರ್ಪಾಡ್ ಮಾಡಕ್ ಆಗಲ್ವೇನಮ್ಮ? ಇಲ್ಲ ಪ್ರೀತಿ, 20 ಲಕ್ಷ ತನಕ ಎಲ್ಲಿ ಹೋಗ್ಲಿ ಅಂತ. ನಾನು ಹಾಕೊಂಡಿರೋ ಚೈನ್ನ, ಒಡವೆನ ಅಡ ಇಟ್ಟೇನೋ ಅದ್ ಹೆಂಗೋ ಹಂಗು ಹಿಂಗು ಒಂದು 5 ಲಕ್ಷ ಅಷ್ಟೇ ಸಿಗತ್ತೆ. ಇನ್ನ ಈ 15 ಲಕ್ಷಕ್ಕೆ ನಾನು ಏನ್ ಮಾಡ್ಲಿ? ಅಯ್ಯೋ ಅಮ್ಮ, ಏನಮ್ಮ ಹಿಂಗ್ ಹೇಳ್ತಾ ಇದ್ಯಾ? ಸರಿ ಬಿಡು, ನೀನು ಆ ಒಡವೆನ ಅಡ ಇಡ ಬದ್ಲು ಮಾರ್ಬಿಡಮ್ಮ. ಮತ್ತೆ ದುಡ್ಡು ಬರುವಾಗ ಲಾಭ ನಿನ್ಗೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಒಡವೆ ಮಾಡಾಕ್ತೀನಮ್ಮ. ಹಂಗೆ ಹೇಳ್ತೀಯಾ? ಸರಿ ಬಿಡು, ಈ ಒಡವೆನ ಮಾರ್ಬಿಡ್ತೀನಿ. ಮತ್ತೆ ನೀನ್ ಹಾಕೊಂಡಿದ್ದಿಲ್ಲ ಆ ಒಡವೆನು ಮಾರ್ಬಿಡು. ಮತ್ತೆ ಲಾಭ ಎಲ್ಲ ಬರುತ್ತಲ್ಲ, 1-2 ತಿಂಗಳಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಒಡವೆನ ಮಾಡಿಸ್ಕೊಂಡು ಹಾಕೊಳ್ಳೋಣ, ಆಯ್ತಾ? ಅಮ್ಮ, ಒಳ್ಳೆ ಐಡಿಯಾ ನೋಡು. ಹಿಂಗೆ ಮಾಡ್ಬಿಡೋಣ. ಸುಮ್ನೆ ಅಡ ಇಟ್ಟು ಅದಕ್ಕೊಂದು ಬಡ್ಡಿ ಅದನ್ನೆಲ್ಲ ಕಟ್ತಾ ಇರ್ಬೇಕು. ಸುಮ್ನೆ ಸೇಲ್ ಮಾಡ್ಬಿಟ್ವಿ ಅಂದ್ರೆ ಒಳ್ಳೆ ಒಡವೆನೆ ತಗೋಬಹುದು ಮತ್ತೆ ಲಾಭ ಬರುವಾಗ. ಮತ್ತೆ ಇನ್ನು ಉಳಿದಿದ್ದ ದುಡ್ಡಿಗೆ ಈ ಮನೆ ಬೇಕಾದ್ರೆ ಸ್ವಲ್ಪ ಬ್ಯಾಂಕಲ್ಲಿ ಲೋನ್ ಇಟ್ವಿ ಅಂದ್ರೆ ಲೋನ್ ಕೊಡ್ತಾರಲ್ಲ, ಅದನ್ನ ಹಾಕ್ಬಿಡೋಣ ಬಿಸ್ನೆಸ್ಗೆ. ಹಂಗೆ ಮಾಡೋಣ ಪ್ರೀತಿ. ಉಳ್ದಿದ್ದ ದುಡ್ಡಿಗೆ ಏನ್ ಮಾಡೋದು? ನನ್ಗಂತೂ ಎಲ್ಲಿ ಹೋಗಿ ಕೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಬಿಡು, ಈ ಮನೆನ ಯಾವ ಬ್ಯಾಂಕಲ್ಲಿ ಸ್ವಲ್ಪ ಬಡ್ಡಿ ಕಡಿಮೆ ಇದೆಯಾ ಆ ಬ್ಯಾಂಕಲ್ಲಿ ಸ್ವಲ್ಪ ಲೋನ್ ತಗೊಂಡ್ಬಿಟ್ರೆ ಆಯ್ತು. ಅಚ್ಚು, ಇದೇನಮ್ಮ ನೀನು ನಿಮ್ ಮನೆಯಿಂದ ಇಲ್ಲಿವರೆಗೂ ಒಂಟಿಯಾಗಿ ಬಂದಿದ್ಯಾ? ಹೌದತ್ತೆ, ಅಮ್ಮ ಮನೆಯಲ್ಲಿ ಬಂದ್ ಮಾಡಿದ್ರ, ಅತ್ತೆಗೋಗಿ ಕೊಟ್ಬಿಟ್ ಬಾ ಅಂತ ಕೊಟ್ಟು ಕಳಿಸಿದ್ರು. ವಾ, ಬನ್ನು ನನ್ ಮಗಳಿಗೆ ಬಾರಿ ಇಷ್ಟ. ಕೊಡಚ್ಚು. ಯಾರು ಅತ್ತೆನೇ ಮಾಡಿದ್ದ ಮನೆಯಲ್ಲಿ? ಹೌದತ್ತೆ, ಅಮ್ಮನೇ ಮಾಡಿದ್ದು ಮನೆಯಲ್ಲಿ. ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಬಾ ಅಂತ ಅಂದ್ಬಿಟ್ಟು ಕಳಿಸಿದ್ರು. ಅದಕ್ಕೆ ಫಸ್ಟ್ ನಾನು ನಿಮ್ಗೆ ತಗೊಂಡ್ಬಂದಿದ್ದು. ಇನ್ನ ಹೋಗಿ ಮನೇಲಿ ತಗೊಂಡು ಆಮೇಲೆ ಬೇರೆಯವ್ರಿಗೂ ಕೊಡ್ಬೇಕು. ಹಂಗ ಬನ್ನಿನ ಸ್ಮೆಲ್ಲು ತುಂಬಾ ಘಮ ಘಮ ಅಂತ ಇದೆ. ಈಗಲೇ ಹೋಗಿ ಒಂದ್ ಚಾ ಇಟ್ಟು ಬನ್ನಿಟ್ಟು ತಿನ್ಬೇಕು. ನನ್ ಮಗಳಿಗಂತೂ ಬಾರಿ ಇಷ್ಟ. ಬುಜ್ಜು ಬುಜ್ಜು ಬುಜ್ಜು, ಬಾರಮಲ್ಲಿ. ಲೇ ಅಮ್ಮ, ಇದೇನೇ ಬನ್ನಿಟ್ಕೊಂಡಿದ್ಯಾ? ವಾವ್, ಬನ್ನಂದ್ರೆ ನನಗೆ ಬಾರಿ ಇಷ್ಟ ಕಣೆ. ನಿನ್ ಗೊತ್ತಿಲ್ವೇನಮ್ಮ? ಬುಜ್ಜು, ನಿನಗೆ ಇಷ್ಟ ಅಂತ ನನಗೆ ಗೊತ್ತು ಕಣಮ್ಮ. ಅದಕ್ಕೆ ಅಕ್ಕ ಬಂದ ತಕ್ಷಣ ನಿನಗೆ ಕರೆದಿದ್ದು ತಗ ಅಂತಂದ್ಬಿಟ್ಟು. ಹೌದೇನಮ್ಮ, ಕೊಡೆ, ನಾನು ಹೋಗಿ ತಿಂತೀನಿ. ಅಚ್ಚೋ, ಬಾರಮ್ಮ, ಚಾ ಇಡ್ತೀನಿ, ಕುಡ್ದೋಗ್ತಂತೆ. ಸ್ವಲ್ಪ ಬನ್ನು ತಿಂದೋಗ್ತಂತೆ, ಬಾ. ಲೇ ಅಮ್ಮ. ಏನ್ ಬುಜ್ಜು? ಲೇ ಅಮ್ಮ, ಅವಳೆ ಬಂದ್ ತಗೊಂಬಂದ್ ಕೊಟ್ಟಿದ್ದಾಳೆ, ಅವಳನ್ನೇ ಕೂರ್ಸಿ ತಿನ್ಸಿ ಕಳಿಸ್ತೀರಮ್ಮ. ನಮಗ್ ಕೊಟ್ಟಿರೋದ ಅವಳಿಗೆ ತಿನ್ನಕ್ ಕೊಟ್ಟಿರೋದ? ಹೋಗೆಲ್ಲೇ, ಯಾರಿಗೂ ಬಂದ್ ಕೊಡಲ್ಲ, ನಾನು ಒಬ್ಬನೇ ಇಟ್ಕೊಂಡು ತಿಂತೀನಿ, ಹೋಗೆ. ಅಚ್ಚೋ, ನೀನೇನು ಬೇಜಾರ್ ಮಾಡ್ಕೊಂಬೇಡ. ಅವಳು ಸಣ್ಣ ಹುಡುಗಿ ಅಲ್ಲ, ಅವಳು ಹಂಗೆ ಮಾತಾಡೋದ್ ಮನೆಯಲ್ಲಿ, ಆಯ್ತಾ?
ಬನ್ನು ಅವಳಿಗೆ ಇಷ್ಟ ಅಲ್ವಾ ಅದಕ್ಕೆ ಹಂಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ನೀನ್ ಏನು ಮನಸ್ನಾಗ ಇಟ್ಕೋಬೇಡ ಆಯ್ತಾ. ಸರಿ ಬಾ, ನಾನು ನಿಂಗೆ ಚಾ ಮಾಡ್ಕೊಡ್ತೀನಿ, ಕೂಡ್ದೋಗ್ತಿಂತೆ. ನನಗೆ ಚಾನು ಬೇಡ ಏನು ಬೇಡ ಅತ್ತೆ, ನಾನು ನಿನ್ನ ಹೊರಡ್ತೀನಿ. ಹೌದು, ಮೀನಾ ಎಲ್ಲಿ? ಅವಳು ಎಲ್ಲಿ ನೆಗದ್ ಬಿದ್ದಿದ್ದಾಳೆ ಯಾರಿಗ್ ಗೊತ್ತು. ಏನತ್ತೆ ಈ ತರ ಮಾತಾಡ್ತಾ ಇದ್ದೀರಾ ಅವಳನ್ನ? ಅವಳು ಏನ್ ಮಾಡಿದ್ಲು? ನೀನ್ ಮೀನನ್ ಕೇಳಿದ್ದ ಅಚ್ಚು? ನಾನು ಬೇರೆ ಯಾರನ್ನೋ ಕೇಳ್ದಂಗಿತ್ತು, ಅದಕ್ಕೆ ಹಂಗೆ ಹೇಳ್ದೆ. ಮೀನಾ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರ್ಲಿಲ್ಲ. ಮೀನಾ ಮನೆ ಹಿಂಗಡೆ ಕೆಲಸ ಮಾಡ್ತಾ ಇದ್ದಾಳೆ. ನಾನೇನೋ ಯೋಚನೆ ಮಾಡ್ತಾ ಇದ್ನ, ಹಂಗ ಆತರ ಬೈದ್ಬಿಟ್ಟೆ. ಮನ್ಸಲ್ಲಿ ಏನು ಇಟ್ಕೋಬೇಡ, ಮನೆಗೆಲ್ಲ ಹೋಗಿ ಏನು ಹೇಳ್ಬೇಡ ಆಯ್ತಾ. ಆಯ್ತತ್ತೆ, ನಾನು ನಿನ್ನ ಮನೆಗೆ ಹೋಗ್ತೀನಿ. ಆಯ್ತಚ್ಚು, ಹೋಗ್ ಮನೆಗೆ. ದರಿದ್ರ, ಆ ಮೀನನ್ನ ಯಾವಾಗ ನೋಡಿದ್ರೇನು ಬೈದು ಬೈದು ಯಾರಾದ್ರೂ ಕೇಳಿದ ತಕ್ಷಣ ಅದೇ ಬರ್ತಾ ಇದೆ ಸಡನ್ ಆಗಿ. ಅವರೆಲ್ಲ ಏನ್ ತಿಳ್ಕೊಳ್ಳೋರು ನನ್ನನ್ನ. ಈ ಮೀನನ್ನ ನೋಡು ಏನ್ ಮಾಡ್ತೀನಂತ. ಏನಿದು ಇವತ್ತೇ ಸಡನ್ ಆಗಿ ಮೀನನ್ನ ಆ ತರ ಕೆಟ್ಟ ಭಾಷೆಯಲ್ಲಿ ಬೈತಾ ಇದ್ದಾರೆ? ಸಣ್ಣ ಮಕ್ಳಿಗೆ ಯಾರಾದ್ರೂ ಈ ತರ ಬೈತಾರಾ? ಛೀ, ಸರಿ ಇರ್ಲಿ, ಇದನ್ನೆಲ್ಲ ಹೋಗಿ ಅಮ್ಮನ ಹತ್ರ ಹೇಳಿದ್ರೆ ಬೇಜಾರಾಗತ್ತೆ. ಮೀನಾ ಏನ್ ಮಾಡ್ತಾ ಇದ್ದಾಳೆ? ಮನೆ ಹಿಂಗಡೆ ಇದ್ದಾಳೆ ಅಂತ ಹೇಳಿದ್ರು ಅತ್ತೆ. ಸರಿ, ಹೋಗ್ ನೋಡೋಣ. ಮೀನಾ, ಅಚ್ಚು, ಮೀನಾ, ಏನದು ಅಳ್ತಾ ಇದ್ಯಾ? ಇಷ್ಟೊಂದು ಪಾತ್ರೆನೂ ನೀನೇ ತೊಳೆಯದಾ? ಹೌದು ಹೌದು ಅಚ್ಚು, ಇಷ್ಟೊಂದು ಪಾತ್ರೆನೂ ನಾನೇ ತೊಳೆಯೋದು. ಅಲ್ಲ ಮೀನಾ, ಸರಿ, ಯಾಕೆ ಅಳ್ತಾ ಇದೀಯಾ? ಅಚ್ಚು ಈಗ ಕೇಳ್ತಾ ಇದ್ದಾಳೆ, ನಾನೀಗ ಏನ್ ಹೇಳಿ? ಬೇಡ, ನಿಜ ಹೇಳಿದ್ರೆ ಪಾಪ ಬೇಜಾರಾಗ್ತಾರೆ. ನಾನು ಸುಳ್ಳೆ ಹೇಳ್ತೀನಿ. ಹೇಳ್ ಮೀನಾ, ಯಾಕೆ ಅಳ್ತಾ ಇದೀಯಾ? ಯಾರಾದ್ರೂ ಹೊಡೆದ್ರಾ? ಚಾಚಾ, ನನ್ನನ್ನು ಯಾರು ಹೊಡಿತಾರೆ? ಯಾರು ಹೊಡಿಲಿಲ್ಲ ಅಚ್ಚು. ನಾನು ಪಾತ್ರೆ ತೊಳಿತಾ ಇದ್ನ, ಆಗ ಈ ಸೋಪಿನ ನೀರಿದೆಯಲ್ಲ ಅದು ಕಣ್ಣಲ್ಲಿ ಬಿದ್ಬಿಟ್ಟು, ಅದಕ್ಕೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಹೌದಾ? ಯಾಕೋ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಇಲ್ಲ ಇಲ್ಲ ಅಚ್ಚು, ನಿಜವಾಗ್ಲೂ ಸೋಪಿನ ನೀರು ಕಣ್ಣೊಳಗಡೆ ಬಿದ್ಬಿಟ್ಟು ಅದಕ್ಕೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಸರಿ, ತಡಿ ಒಂದ್ ನಿಮಿಷ. ಅಚ್ಚು, ಸರಿ, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಏನಾದ್ರೂ ವಿಷಯನಾ? ಅದಾ, ಅಮ್ಮ ಇದಾರಲ್ಲ ಅವರು ಮಿಲ್ಕ್ ಬಂದ್ ಮಾಡಿದ್ರು ಗೊತ್ತಾ ಅಮ್ಮ, ಅದಕ್ಕೆ ಎಲ್ರಿಗೂ ಸ್ವಲ್ಪ ಕೊಟ್ಪ ಅಂತ ಕೊಟ್ಟು ಕಳಿಸಿದ್ರ. ಫಸ್ಟ್ ನಿಮ್ಗೆ ಕೊಡೋಣ ಅಂತ ತಗೊಂಬಂದೆ. ಅತ್ತೆ ಹತ್ರ ಕೊಟ್ಟಿದೀನಿ, ಆಮೇಲೆ ತಗೊಂಡ್ ತಿನ್ನು. ಎಷ್ಟು ಟೇಸ್ಟ್ ಆಗಿದೆ ಗೊತ್ತಾ? ಅಮ್ಮ ಮಿಲ್ಕ್, ಬಟರು, ಮೈದಾ ಮತ್ತೆ ಸ್ವಲ್ಪ ಸಾಲ್ಟು, ಶುಗರ್ ಎಲ್ಲ ಹಾಕಿ ಬಂದ್ ಮಾಡಿದ್ದಾರೆ. ಎಷ್ಟು ತುಂಬಾ ಟೇಸ್ಟ್ ಅಂದ್ರೆ ಟೇಸ್ಟ್ ಗೊತ್ತಾ? ನೀನ್ ತಿನ್ನೋಡು, ಇನ್ನು ಬೇಕಂತ ಕೇಳ್ತೀಯ ಗೊತ್ತಾ? ಹೌದಾ ಅಚ್ಚು? ಹೌದು, ಅತ್ತೆ ಹತ್ರ ಕೊಟ್ಟಿದೀನಿ. ಅವಳೊಬ್ಳಿದಾಳಲ್ಲ ನಿನ್ ತಂಗಿ, ಆ ಸಣ್ಣ ತಿಗಣೆ ಕೊಟ್ಟಿರೋ ಬನ್ನೆಲ್ಲ ತಗೊಂಡೋಗಿದ್ದಾಳೆ ತಿನ್ನೋದಿಕ್ಕೆ. ಅಷ್ಟೊಂದು ಅವಳೆ ತಿನ್ಬಿಟ್ಟಾಳ? ಗೊತ್ತಿಲ್ಲ ಅಚ್ಚು, ನನ್ಗೂ ಸ್ವಲ್ಪ ಇಟ್ಟೇನೋ ಇರ್ಬೋದು. ಹೌದಾ? ಅಲ್ಲ, ನಿನ್ ತಂಗಿ ಬಾರಿ ದಿಮಾಕ್ ಅಂದ್ರೆ ದಿಮಾಕು. ಹೋಗಿ ಬಾರಿ ಅಂತ ಕರೆಯೋದಿ ಇಲ್ದೆ ಮರ್ಯಾದಿನೇ ಕೊಡ್ತಾ ಇಲ್ಲ. ಇನ್ನು ಅವಳಿಗೆ ಎಷ್ಟು ಹೇಳಿದ್ರೆ ಬುದ್ಧಿನೇ ಬರೋದಿಲ್ಲ ಅಲ್ಲ. ತಡಿ, ಅವಳಿಗೆ ಒಂದಿನ ಅಚ್ಚು ಯಾರಂತ ತೋರಿಸ್ತೀನಿ. ಬಿಡಚ್ಚು, ಅವಳು ಸಣ್ಣ ಹುಡುಗಿ. ಅವಳು ಸಣ್ಣ ವಯಸ್ಸಿಂದನೂ ಹಂಗೆ ಮಾಡ್ತಾಳೆ. ಅವಳಿಗೆ ಈಗೋಗಿ ಹೇಳ್ಕೊಟ್ರೆ ಎಲ್ಲ ಬರಲ್ಲ. ಸಣ್ಣ ವಯಸ್ಸಿಂದನೂ ಅವಳಿಗೆ ಕರೆಕ್ಟ್ ಆಗಿ ಬುದ್ಧಿ ಕಲಿಸಿದ್ರೆ ಚೆನ್ನಾಗಿ ಮಾತಾಡ್ತಾ ಇದ್ಲು. ಏನ್ ಮಾಡೋದು ಹೇಳಿ ನೋಡೋಣ. ಸ್ವಲ್ಪ ದೊಡ್ಡವಳಾಗ್ತಾ ಕಲಿತಾಳೆ. ಅವಳ ಮೇಲೆ ಸಿಟ್ ಮಾಡ್ಕೋಬೇಡ ಅಚ್ಚು. ಸರಿ ಮೀನಾ. ಹೇ ದರಿದ್ರ ಮೀನಾ, 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 ಏನಿದು ನಿಮ್ ಚಿಕ್ಕಮ್ಮ ನಿನ್ನ ಈ ತರ ಕೈತಾ ಇದ್ದಾರೆ? ಅಚ್ಚು ಅಚ್ಚು, ಅದನ್ನೆಲ್ಲ ಏನು ಕೇಳಿಸ್ಕೋಬೇಡ. ಬಿಡಚ್ಚು, ನೀ ಇಲ್ಲಿಂದ ಹೋಗು. ನೀನ್ ಇಲ್ಲಿಂದ ನೋಡಿದ್ರೆ ನನ್ನನ್ನ ಬೈತಾರೆ. ಅಚ್ಚು ಪ್ಲೀಸ್ ಅಚ್ಚು, ಹೋಗು, ಚಿಕ್ಕಮ್ಮ ಬರಂಗ್ ಕಾಣ್ತಾ ಇದೆ. ಏ ಮೀನಾ, ಈ ಕಿಚನ್ ಅಲ್ಲಿ ಇನ್ನೂ ಪಾತ್ರೆ ಇದೆ, ಇದನ್ನ ತಗೊಂಡೋಗದೆ ಏನ್ ಮಾಡ್ತಾ ಇದ್ಯಾ? ತಡಿ ಬಂದೆ. ಹೇ ಮೀನಾ, ನಾನು ಇಲ್ಲೇ ನಿಂತ್ಕೊಂಡಿರ್ತೀನಿ, ನಾನು ಇಲ್ಲಿದ್ದೀನಿ ಅಂತ ಹೇಳ್ಬೇಡ ನೀನು. ಹೇ ಮೂದೇವಿ ಮೀನಾ, ಕಿಚನ್ ಅಲ್ಲಿ ಅಷ್ಟೊಂದು ಪಾತ್ರೆ ಬಿದ್ದಿದೆ, ಅದನ್ನೆಲ್ಲ ತಗೊಂಬಂದ್ ತೊಳಿದೆ. ಇಲ್ಲೇನ್ ಮಾಡ್ತಾ ಇದ್ಯಾ? ಕುತ್ಕೊಂಡು ನಾಟಕ ಮಾಡ್ತಾ ಇದ್ಯಾ? ಅದನ್ನೆಲ್ಲ ಯಾರು ತೊಳೆಯೋದು? ನಿಮ್ಮಮ್ಮ ಸತ್ತೋಗಿದ್ದಾಳಲ್ಲ, ಅವಳು ಬಂದು ತೊಳಿತಾಳಾ? ಚಿಕ್ಕಮ್ಮ, ನೀವೆಲ್ಲ ಪಾತ್ರೆ ತಂದು ಹಾಕ್ಬಿಟ್ರಿ ಅಂತ ಬಂದು ತೊಳೆಯಕ್ಕೆ ಕುತ್ಕೊಂಡೆ. ಒಳಗಿರೋದು ನನಗೆ ಗೊತ್ತಿಲ್ಲ ಚಿಕ್ಕಮ್ಮ. ಮಹಾರಾಣಿಗೆ ಪಾತ್ರೆ ಎಲ್ಲ ನಾನೇ ತಂದು ಹಾಕ್ಬೇಕಾ? ಯಾಕೆ ನೀನ್ ಹಾಕೊಂಡು ತೊಳೆಯಲ್ವಾ? ಎಲ್ಲ ಕೆಲಸ ನಾನ್ ಮಾಡ್ಬೇಕಾ? ನೀನೇನ್ ಮಾಡ್ತೀಯ ಮನೆಯಲ್ಲಿ? ಚಿಕ್ಕಮ್ಮ ಚಿಕ್ಕಮ್ಮ ಹೊಡಿಬೇಡಿ, ನಾನು ಹೋಗಿ ಪಾತ್ರೆ ತಂದು ಹಾಕಿ ತೊಳಿತೀನಿ. ಚಿಕ್ಕಮ್ಮ ಪ್ಲೀಸ್, ಚಿಕ್ಕಮ್ಮ ಬಿಟ್ಬಿಡಿ. ನಿನ್ ಬೇಕಾ? ನಿನ್ನ ನೋಡುವಾಗೆಲ್ಲ ಹೊಡಿತಾನೇ ಇರ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ನನಗೆ ಬಂದಿರೋಂಥ ಶನಿ ನೀನು.
ಓಡಿಸಿದ್ರಿಂದ ನನ್ನ ಹತ್ರ ಆಟಾಡಕ್ ಬರ್ತಾಳೆ. ಮಮ್ಮಿ ನೋಡಿದ್ರೆ ಅಚ್ಚ ಹತ್ರ ಹೋಗ್ಬೇಡ, ಅವನು ಹತ್ರ ಮಾತಾಡ್ಸ್ಬೇಡ ಅಂತ ಅಂದ್ಬಿಟ್ಟು ತುಂಬಾ ರೂಲ್ಸ್ ಆಗ್ತಾ ಇದ್ದಾರೆ ಮನೇಲಿ. ನಾನು ಏನ್ ಮಾಡ್ಲಿ? ನನ್ಗೆ ಮನೇಲಿ ಕೂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಇವತ್ತು ಹೆಂಗಾದ್ರೂ ಮಾಡಿ ಅಚ್ಚ ಹತ್ರ ಹೋಗಿ ಮಾತಾಡ್ಸ್ಲೇಬೇಕು. ಓ ಮೈ ಗಾಡ್, ಇದೇನಿದು? ಅಚ್ಚನೇ ಈಗ ಬರ್ತಾ ಇದ್ದಾಳೆ. ಒಳ್ಳೇದಾಯ್ತು, ಅವಳ ಹತ್ರ ಹೋಗಿ ಮಾತಾಡ್ಸ್ಬೇಕು. ಈಗ ಈ ಗಾಡಿನ ನೋಡಿದ ತಕ್ಷಣ ಹೊಟ್ಟೆ ಉರಿಪಟ್ಟು ನನ್ಗೊಂಚೂರು ಕೊಡು ಜೂಲಿ ಅಂತ ನನ್ನ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ತಾಳೆ. ಆಗ ಅವಳಿಗೆ ನಾನ್ ಮಾಡ್ತೀನಿ. ಬರೀ ಆ ಮೀನು ನಟ್ಟಿನೇ ತಿರುಗ್ತೀಯಾ? ತಾಡಿ, ನಿನ್ಗೆ ಸ್ವಲ್ಪ ಹೊಟ್ಟೆ ಉರಿ ಮಾಡ್ಬಿಟ್ಟು ಆಮೇಲೆ ನಾನು ನಿನ್ಗೆ ಈ ಸ್ಕೂಟರ್ ಕೊಡ್ತೀನಿ. ಏನಿವ್ರು ಪಾಪ ಆ ಮೀನನ್ನ ಆ ರೀತಿ ಹೊಡಿತಾ ಇದಾರೆ. ನಂಗೆ ನೋಡ್ಬಿಟ್ಟು ಹೆದರಿಕೆ ಆಗ್ಬಿಟ್ಟು. ಪಾಪ ಮೀನ, ಅವಳಿಗೆ ಒಂಚೂರು ಹೆಲ್ಪ್ ಮಾಡಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಪಾಪ ಅವಳು ಅಷ್ಟು ಕೆಲಸ ಮಾಡ್ತಾಳೆ, ಕಿಚನ್ ಅಲ್ಲಿರೋ ಪಾತ್ರೆ ತರಲಿಲ್ಲ ಅಂತ ಅಂದ್ಬಿಟ್ಟು ಹಂಗ್ ಹೊಡಿತಾ ಇದಾರೆ. ಯಾಕೆ ಇವ್ರಿಗೆ ತಂದ್ರೆ ಏನಾಯ್ತು? ಇವ್ರು ಸುಮ್ಮನೆ ತಾನಿದಾರೆ ಮನೆಯಲ್ಲಿ. ತಡಿ, ಅಮ್ಮನ ಹತ್ರ ಹೋಗಿ ಎಲ್ಲ ಹೇಳ್ತೀನಿ. ಪಾಪ ಮೀನ, ಅವಳಿಗೆ ಏನಾದ್ರೂ ಮಾಡ್ಬೇಕು. ಅವಳು ಹೇಳಕ್ಕೆ ಹೆದರಿಕೆ ಪಟ್ಕೊಂಡು ಏನೇನೋ ಮಾಡ್ತಾ ಇದ್ದಾಳೆ. ನನಗೆ ಡೌಟ್ ಇತ್ತು ಇವ್ರ ಮೇಲೆ. ಇವ್ರು ಯಾಕಪ್ಪ ಇಷ್ಟು ಒಳ್ಳೆಯವ್ರ ತರ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದು ಹಂಗೆ ಆಗ್ಬಿಡ್ತು. ಇವ್ರು ಒಳ್ಳೆಯವರೇ ಅಲ್ಲ, ಇವ್ರು ತುಂಬಾ ಕೆಟ್ಟವರು. ಮಾವನ್ ಮಗಳು ಅಚ್ಚು, ಅಚ್ಚು, ಹೇ ಅಚ್ಚು, ಇಲ್ಲೇ ನೀನು ರೋಡ್ ಮೇಲೆ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ನಿನ್ನ ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ? ನಾನು ರೋಡ್ ಮೇಲೆ ನಿಂತ್ಕೊಂಡಿರೋದು, ನಾನು ಇಲ್ಲಿ ಫುಟ್ಪಾತ್ ಮೇಲೆ ನಿಂತ್ಕೊಂಡಿದ್ದೀನಿ. ನೀನೇ ರೋಡ್ ಮೇಲೆ ನಿಂತ್ಕೊಂಡಿರೋದು. ಓ ಗಾಡ್, ಓಕೆ ಅಚ್ಚು, ನೋಡ್ದಾ? ಇಲ್ಲಿ ನೋಡು ಏನಿದೆ ಅಂತ. ನೋಡ್ದಾ? ಇದು ನಂದು ಹೊಸ ಸ್ಕೂಟರ್. ಅದಕ್ಕೆ ನಾನೇನ್ ಮಾಡ್ಲಿ? ಸ್ಕೂಟರ್ ಇತ್ತಂದ್ರೆ ಓಡಿಸ್ಕೊಂಡು ಹೋಗು. ನನ್ನ ಹತ್ರ ತೋರಿಸಿ ತುಂಬಾ ಕೊಚ್ಕೋಬೇಡ ಗೊತ್ತಾ? ಹೇ ಅಚ್ಚು, ನಾನೇನು ನಿನ್ನ ಹತ್ರ ಕೊಚ್ಕೊಳ್ತಾ ಇಲ್ಲ ಗೊತ್ತಾ? ನೀನ್ ಯಾಕೋ ನನ್ನ ಹತ್ರ ಆಟ ಆಡಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಈ ಸ್ಕೂಟರ್ ಬೇಕೇ ಬೇಕಂತ ಮಮ್ಮಿ ಹತ್ರ ಡ್ಯಾಡಿ ಹತ್ರ ಆಟ ಮಾಡಿ ನಾನು ಇದನ್ನು ತಗೊಂಡ್ಬಂದಿದ್ದು ಗೊತ್ತಾ? ಸರಿ ಬಾ, ನಾನು ನೀನು ಇಬ್ರು ಸೇರ್ಕೊಂಡು ಓಡಿಸ್ಕೊಂಡು ಹೋಗಿ ಆಟ ಆಡೋಣ. ನನಗೆ ಆಟ ಆಡಕ್ಕೆ ಟೈಮ್ ಇಲ್ಲ, ನಾನು ತುಂಬಾ ಬಿಸಿ ಇದ್ದೀನಿ. ನೀನ್ ಆಟ ಆಡು. ಓ ಮೈ ಗಾಡ್, ಇದೇನಿದು? ಅಚ್ಚು ಹತ್ರ ಇಷ್ಟೊಂದು ಚೇಂಜಸ್. ಈ ತರ ಎಲ್ಲ ಸ್ಕೂಟರ್ ನೋಡಿದ್ಲು ಅಂದ್ರೆ ನನಗೆ ಕೊಡ್ತೀಯಾ ಇಲ್ವಾ ಅಂತ ಫೈಟಿಂಗ್ ಮಾಡಿ ನನ್ನ ಹತ್ರ ಜಗಳ ಮಾಡಿ ತಗೊಳ್ತಾ ಇದ್ಲು. ಈಗೇನು ಬೇಡ ಅಂತ ಅಂದ್ಬಿಟ್ಟು ಇಷ್ಟು ಫಾಸ್ಟ್ ಆಗಿ ಮನೆಗೆ ಹೋಗ್ತಾ ಇದ್ದಾಳೆ. ಏನಾಯ್ತು ಇವಳಿಗೆ? ಸರಿ, ಇವಳನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ